ತೊಟ್ಟಲದೊಳಗೆ ಎಷ್ಟು ಪ್ರಕಾರ ತೊಟ್ಲದವ? ತೊಟ್ಲ ತೂಗಿರಲ್ಲ, ಹ್ಞೂರನ್ರಿ. ಎಷ್ಟು ತೊಟ್ಲದಾವ? ಎಟ್ರಿ? ಭಾಳ ಜಾನ್ರಿ ನೀವು. ಯಾವ್ಯಾವ 3? ನಾಳೆ ಹೇಳ್ತೀವಿ, ಇವತ್ತು ಹೇಳಲ್ಲ. ಭಾಳ ಶಾಣೆ ನೋಡ್ಲತ್ತಮ್ಮ ನೀವು. ಮುಂದೆ 4 ಮುಂಜಾನೆ ನೀವು ಬರ್ತೀನಿ, ನಂಗೆ ಗೊತ್ತಾತ. ಈಗಿನ ಹುಡ್ರು ಏನು ಹೇಳಂಗಲ್ರಿ, ಹುಡ್ರು ಭಾಳ ಜಾನ್ರದ. ಯಾಕೆ ಹೇಳ್ರಿ? ಹಿಂದೆ ಗಣೇಶ ಚೌತಿ ಬಂದ ನೀವೆಲ್ಲ ಕೇಳಿ ನಂಗೆ ಗೊತ್ತೈತಿ. ಆದ್ರೂ ನೆನಪಿಸಕತ್ತೀನಿ ನೀವು ನಿಮಗೆ. 3 ತೊಟ್ಲದಾವಲ್ಲ, 3 ತೊಟ್ಲದೊಳಗೆ 1ನೇ ತೊಟ್ಲ ಯಾವುದು ಅಂತಂದರೆ ತಾಯಿಯ ಗರ್ಭ ಅನ್ನೋದು 1ನೇ ತೊಟ್ಲ. ಅದು ಹೆಂಗೆಪ್ಪ ಅನ್ಬೋದು ನೀವು. ಮನೆಯೊಳಗೆ ಮಗಳಾಗಿರಲಿ ಸೊಸೆ ಆಗಿರಲಿ ಗರ್ಭದರ್ಶಳ ಅಂತಂದ್ರೆ ಹಿಂಗೆ ಒಂದಿಷ್ಟು ಒಳಗೆ ಹೊರಗೆ ಅಡ್ಡಾಡಕತ್ಲಂದ್ರೆ ಖುಷಿಗೆ ತೊಟ್ಟಲ್ದಾಗ ತೂದಂಗಾಗತ್ತಂತ ತಾಯಿ ಗರ್ಭದ ಮಕ್ಕೊಂಡು ಬಿಡ್ತೈತಿ. 1ನೇ ತೊಟ್ಲ ತಾಯಿ ಗರ್ಭ ಅನ್ನೋದು 1ನೇ ತೊಟ್ಲ. 2ನೇ ತೊಟ್ಲ ಯಾವುದು ಅಂತಂದ್ರೆ ತಾಯಿಯ ಗರ್ಭದಿಂದ 9 ತಿಂಗಳ, ಯವ್ವ ನೆನಪಿರಲಿ, 1 ದಿವಸ ಅಲ್ಲ 2 ದಿವಸ ಅಲ್ಲ, 9 ತಿಂಗಳ ನವಮಾಸಗಳ ತನಕ ಗರ್ಭದೊಳಗೆ ಹೊತ್ಕೊಂಡು ಭೂತಾಯಿ ಗರ್ಭಕ್ಕೆ ಕೊಡ್ತೀರಿ ಅಂತಂದ್ರೆ ನೆನಪಿರಲಿ, ಹುಟ್ಟುವಂಥ ಕೂಸು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಅಪ್ಪ ಅಂತ ಅಳುವುದಿಲ್ಲ, ದೊಡ್ಡಪ್ಪ ಅಂತ ಅಳುವುದಿಲ್ಲ, ಅಮ್ಮ ಅಂತ ಅಳುವುದಿಲ್ಲ, ಅಜ್ಜ ಅಂತ ಅಳುವುದಿಲ್ಲ. ಹುಟ್ಟಿದ ಕೂಸು ಅಮ್ಮ ಅಂತ ಎದಕ್ಕೆ ಅಳ್ತೈತೆ ಅಂದ್ರೆ 9 ತಿಂಗಳ ಗರ್ಭದೊಳಗೆ ಇಟ್ಕೊಂಡು ಭೂತಾಯಿ ಗರ್ಭಕ್ಕೆ ಕೊಡ್ತೀರಿ ಅಂತಂದ್ರೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಒಂದು ಜೀವ ಬರ್ಬೇಕನ್ನಂಗೆ ತಂದ್ರೆ ಒಂದು ಜೀವ ಹೋಗುವಂಥ ಕಷ್ಟ ಇರ್ತೈತಿ. ಒಂದು ಹೆರಿಗೆ ಆಗ್ಬೇಕಾಗಿತ್ತಂತಂದ್ರೆ 21,000 ಮೂಳೆಗಳನ್ನು ಒಟ್ಟಿಗೆ ಜೋಡಿಸಿ ಮುರಿದ್ರೆ ಎಷ್ಟು ನೋವಾಗುತ್ತಲ್ಲ, ಒಂದು ಹೆರಿಗೆ ಆಗ್ಬೇಕಾದ್ರೆ ಅಷ್ಟು ನೋವಾಗುತ್ತಂತ. ಹಿಂಗಾಗಿ ಹುಟ್ಟಿರ್ತಕ್ಕಂಥ ಕೂಸು ಅಮ್ಮ 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 ಅಂತ ಅಳ್ತೈತಿ. ತಾಯಿಯ ಗರ್ಭದಿಂದ ಭೂತಾಯಿ ಗರ್ಭಕ್ಕೆ ಬಂದ ಬಳಿಕ ಏನು ಕಟ್ತಿರಲ್ಲ ತೊಟ್ಲ, ಇದು 2ನೇ ತೊಟ್ಲ. ಆ ತೊಟ್ಲಕ್ಕೆ ಹಗ್ಗ ಕಟ್ಟಿವಿ ಅಂದ್ರೆ 4 ಹಗ್ಗ 4 ವೇದದ ಸಾರವನ್ನು ಹೇಳಿದ್ರೆ, ಈ ಹೂವಿನ ಅಲಂಕಾರ ಮಾಡ್ತಿರ್ಲಿವ ಎಷ್ಟು ಸಾರಿ ಮಾಡ್ತಾರೆ ಮನುಷ್ಯನ ಜೀವನದೊಳಗೆ? ಎಟ್ರಿ? ಮನುಷ್ಯನ ಜೀವನದೊಳಗೆ ಹೂವಿನ ಅಲಂಕಾರವನ್ನು ಯಾಕೆ ಮಾಡ್ತೀರಿ? ಮಾಡುವಂಥ ಉದ್ದೇಶ ಏನು? ಹಿಂದಿನ ಹಿರಿಯರು ಯಾಕೆ ಈ ಪದ್ಧತಿ ಮಾಡ್ಕೊಂಡು ಬಂದಾರಂತಂದ್ರೆ, ಈ ಕಟ್ಟಿನೊಳಗೆ 3 ಕಟ್ಟು ಅದಾವಂತ್ರಿ. ಮತ್ತು ನೀವು ಚುಟ್ಟ ಕಟ್ಟು ಅಂತ ತಿಳ್ಕೊಂಡ್ರಿ, ಬಿಡಿ ಕಟ್ಟು. 3 ಕಟ್ಟು. ಹುಟ್ಟಿದಾಗ ತೊಟ್ಲ ಕಟ್ಟ, ಹುಟ್ಟಿದಾಗ ತೊಟ್ಲ ಕಟ್ಟ, ಮದುವೆಯಾಗ ಬಾಶಿಂಗ ಕಟ್ಟ, ಮುಂದೆ ನಾನಂಗಿಲ್ವ ಅದ ಮೂಗನೆಗ ಹಳ್ಳಿ ತುರುಕಿ ಬಾಯಿಗೆ ಅಡಿಕೆಯಲ್ಲಿ ಒರೆಸಿ ಹಿಂಗೆ ಕುಂದಿಷ್ಟ ತೊಳಿ ಕೊಟ್ಟಲ್ಲಿ ಅಳಿಯ ಇಲ್ಲ, ಮಾವಿಲ್ಲ, ಗಂಡಿಲ್ಲ, ಹೆಂಡತಿಲ್ಲ, ಬಂಧು ಇಲ್ಲ, ಬಳಗಿಲ್ಲ, ಯಾರೂ ಇಲ್ಲ, ಹಸಿವಿಲ್ಲ, ರೊಕ್ಕಿಲ್ಲ, ಏನೂ ಇಲ್ಲ. ನಿಮ್ಮ ದೃಷ್ಟಿಯೊಳಗೆ ಶಿದಿಗೆ ಅಂತ ಕರಿತೀವಿ, ವಿಮಾನ ಅಂತ ಕರಿತೀವಿ. ಆದ್ರೆ ಮಹಾತ್ಮರ ದೃಷ್ಟಿಯೊಳಗೆ ಅದೊಂದು ಏನಂದ್ರೆ ತೊಟ್ಲಂತ. ಪಲ್ಲಕ್ಕಿ ಅಂದ್ರೆ ಬರೀ ತೊಟ್ಲಲ್ಲ, ಪಲ್ಲಕ್ಕಿ ಅಂದರು. ಹೇಗೆ ಪಲ್ಲಕ್ಕಿ ಅಂತಂದ್ರೆ ಸಮರ್ಥ ಸದ್ಗುರು ಸಿದ್ಧಾರೂಢರು, ಗರಗದ ಮಡಿವಾಳಪ್ಪ, ಶಿಶ್ನಾಥ್ ಶರೀಫಜ್ಜ, 770 ವರ್ಷ ಬದುಕಿ ಹೋಗಿರ್ತಕ್ಕಂಥ ಹೊಸಳೆ ಬೋಧೀಶ್ವರಜ್ಜ, ನವಲಗುಂದ ನಾಗಲಿಂಗಪ್ಪ, ಇವರೆಲ್ಲರೂ ಕೂಡ ಒಂದೇ ಸಮಕಾಲಿಗರ. ನವಲಗುಂದ ನಾಗಲಿಂಗಪ್ಪ ಅದೇ ತಾನೇ ಪ್ರಪ್ರಥಮವಾಗಿ ನವಲಗುಂದಕ್ಕೆ ಪ್ರವೇಶ ಮಾಡಕತ್ತಿದ್ದ. ನವಲಗುಂದದ ನಾಗಲಿಂಗಪ್ಪ ಅದೇ ತಾನೇ ಪ್ರವೇಶ ಮಾಡುವಂಥ ಸಮಯದೊಳಗೆ ಮಹಾತ್ಮರಿಗೆ ಗೊತ್ತಂತ. ಯಾವಾಗ ನವಲಗುಂದ ನಾಗಲಿಂಗಪ್ಪ ಪ್ರವೇಶ ಮಾಡಕತ್ತಾನ, ಅದೇ ತಾನೇ ಯಾರೊಬ್ಬನು ಮಣ್ಣು ಮಾಡಿ ಹೊತ್ಕೊಂಡು ಹೋಗೋದು. ಈ ಕಡೆ ಶಿದಿಗೆ ಅಂತಾರೆ, ಚೆಟ್ ಅಂತಾರೆ. ಏನಂತಾರೆ? ಈ ಕಡೆ ಬಿದಿರಿನ ಮೇಲೆ ಹೊತ್ಕೊಂಡು ಹೋಗ್ತಾರಲ್ಲ, ನಮ್ಮ ಕಡೆಗೆ ಶಿದಿಗೆ ಅಂತ ಕರೀತಾರೆ, ಚೆಟ್ ಅಂತ ಕರೀತಾರೆ. ಈ ಕಡೆ ಏನಂತೀರಿ? ಅದಲ್ಲ, ಎರಡು ಒಂದ, ಅಳಿಯಲ್ಲ ಮಲ್ಗಂಡು ಎರಡು ಒಂದ ಒಗದಿದ್ರಲ್ಲಿ. ಒಗದಾಗ ನವಲಗುಂದ ನಾಗಲಿಂಗಪ್ಪ ನವಲಗುಂದಕ್ಕೆ ಪ್ರವೇಶ ಮಾಡಬೇಕಾದ್ರೆ ನಾಗಲಿಂಗಪ್ಪನಂತಲ್ಲಿ, ಮಕ್ಕಳ ಈ ಸದ್ದ ನಿಂತ ಮೆಟ್ಟಿನೊಳಗೆ ನಂದು ಪಲ್ಲಕ್ಕಿ ಹೊಂಡಬೇಕಂದವ. ನಾಗಲಿಂಗಪ್ಪ ನಿಂತ ಮೆಟ್ಟಿನೊಳಗೆ ನಂದು ಪಲ್ಲಕ್ಕಿ ಹೊಂಡಬೇಕಂದಾಗ ಹಿಂದಿನ ಶಿಷ್ಯರು ಅಂದ್ರೆ, ಯಪ್ಪ ಊರಾಗ ಹೋಗ್ಬೇಕು, ಯಾವ ದೇವಸ್ಥಾನದ ಪಲ್ಲಕ್ಕಿ ನಾವು ನೋಡ್ಬೇಕು, ಪಲ್ಲಕ್ಕಿ ತೊಗೊಂಡು ಬರಾಕ ಒಂದಿಷ್ಟು ಸಮಯ ಕೊಡು ಅಂದಾಗ, ಈ ಹೆಜ್ಜೆ ಕಿತ್ತಿಡ್ಬೇಕಂದ್ರೆ ಪಲ್ಲಕ್ಕಿ ಮೇಲೆ ಹೋಗ್ಬೇಕಂದವ. ಅವರಂದ್ರೆ ಶಿಷ್ಯರು ಅದ್ರಾಗ ಅನುಗೆಟ್ಟವ್ ನಾಗಲಿಂಗಪ್ಪ ಅಟ್ಟೆ ಸಲಸಾಗಿರುವಂಥ ಮನುಷ್ಯ ಅಲ್ಲ, ಸುಮ್ಮನೆ ಯಾವುದೂ ಕೂಡ ಕೇಳವಲ್ಲ. ಪಲ್ಲಕ್ಕಿ ತರಕರ ಸಮಯ ಬೇಕಲ್ಲಪ್ಪ, ಹೋಗಿ ಕೇಳ್ಕೊಂಡು ಬರ್ತಿರ್ತಾರೆ ಅಂದ್ರೊಳಗೆ. ಇಲ್ಲ ತಮ್ಮ, ಈ ಸದ್ದ ಪಲ್ಲಕ್ಕಿ ಹೊಂಡಬೇಕಂದಾಗ ನಾಗಲಿಂಗಪ್ಪನ ಮಾತಿಗೆ ಎದುರಾಡಕ ಆಗ್ಲಾರ್ದ ಅವ್ರು ಅಂದ್ರೆ, ಯಪ್ಪ ಏನು ಮಾಡ್ಬೇಕು ನೀನ ದಾರಿ ತೋರ್ಸಂದಾಗ, ತಮ್ಮ ಅಲ್ಲೇನೋ ಮುಚ್ಚಿ ಹೋಗದ್ರಲ್ಲ ಶಿದಿಗೆ ಅಂತ ತೊಂಬರಿ ಅಂದವ. ಅಲ್ಲೇನೋ ಹೋಗದ್ರಲ್ಲ ಶಿದಿಗೆನ ಅಂತ ತೊಂಬರಿ. ಸರಿ ಅಂತ ತಿಳ್ಕೊಂಡು ಶಿದಿಗೆ ತೊಗೊಂಬಂದ್ರು. ಶಿದಿಗೆ ತೊಗೊಂಡು ಬಂದ ನಾಗಲಿಂಗಪ್ಪನ ಅದ್ರ ಮ್ಯಾಗ ಕುಂದ್ರಿಸಿ ಹಿಂಗೆ ಅಡ್ಡ ಪಲ್ಲಕ್ಕಿ ಹೆಂಗೆ ಒಯ್ತಾರೆ ಹಂಗೆ ಒಯ್ಯಾಕತ್ತಿದ್ರು. ನೋಡ್ರಿ ಮಹಾತ್ಮರೆಲ್ಲ ಹೆಂಗದ,
ಅವ್ರು ಬಂದ ಕಾರ್ಯ ಹೆಂಗದ, ನಾವು ಬಂದ ಕಾರ್ಯ ಹೆಂಗದ. ಅವ್ರು ಹೆಂಗೆ ಬದುಕಿ ಹೋದ್ರೆ ನಾವು ಹೆಂಗೆ ಬದುಕಾಕತ್ತೀವಿ. ಅವ್ರು ಯಾಕೆ ದೊಡ್ಡವ್ರಾದ್ರೆ ನಾವ್ಯಾಕೆ ಇಲ್ಲೇ ಕುಂತ್ಕೊಂಡಿವಿ. ಯಾವಾಗ ನಾಗಲಿಂಗಪ್ಪ ಪಲ್ಲಕ್ಕಿ ಒಳಗೆ ಹೋಗ್ಬೇಕಂತ ತಿಳ್ಕೊಂಡು ಹೇಳಿದಾಗ ಸರಿ ಅಂತ ತಿಳ್ಕೊಂಡು ಆ ಶಿದಿ ಮ್ಯಾಗ ಯಾವಾಗ ಕರ್ಕೊಂಡು ಹೊಂಟಾರ, ಮಹಾತ್ಮರ ದೃಷ್ಟಿಯೊಳಗೆ ಶಿದಿಗಂದ್ರು ಒಂದ, ಪಲ್ಲಕ್ಕಿ ಅಂದ್ರು ಒಂದ. ಯಾವಾಗ ಅದ್ರ ಮ್ಯಾಗ ಕರ್ಕೊಂಡು ಹೊಂಟಾರ ಹೋಗುವಂಥ ಸಮಯದೊಳಗೆ ಮೊಟ್ಟ ಮೊದಲಿಗೆ ಬರೋದು ಬ್ರಾಹ್ಮಣರು ಓಣಿ ಆತಿದ್ದಂಥ ಸಮಯದೊಳಗೆ. ಈಗೆಲ್ಲ ನವಲಗುಂದ ಭಾಳ ದೊಡ್ಡದಾಗೈತಿ, ತಾಲೂಕಾಗೈತಿ ಈಗ ಆಲ್ರೆಡಿ. ಆಗ ಬ್ರಾಹ್ಮಣರು ಓಣಿ ಒಳಗೆ ಯಾವಾಗ ನಾಗಲಿಂಗಪ್ಪನ ಪಲ್ಲಕ್ಕಿ ಮ್ಯಾಗ ಕರ್ಕೊಂಬರಕತ್ತಾರ, ಮೊದಲ ಬ್ರಾಹ್ಮಣರು ಆಚಾರವಂತರು ವಿಚಾರವಂತರು. ಬ್ರಾಹ್ಮಣರು ಅಂದ್ರು ಇವ ಶಿದಿಗೆ ತೊಗೊಂಬರಕತ್ತಾನಂತಂದ್ರ ಇವನ ನಮ್ಮ ಓಣೆ ಬಿಡಬಾರ್ದು, ಯಾಕೆ ನಾವು ಅಪ್ಪಟ ಆಚಾರವಂತರದೀವಿ ವಿಚಾರವಂತರದೀವಿ, ನಮ್ಮ ಓಣಿ ಒಳಗೆ ಶಿದಿಗೆ ಬಿಡಂಗಿಲ್ಲ ಅಂದ್ರೆ ಅವರು ಯಾರೋ ನಮ್ಮಂತ ಮಳ್ ಹುಡುಗರು ಇರ್ತಾವಲ್ಲ ಬಿಡಂಗಿಲ್ಲ ಅಂದ್ಕೊಳ್ಳಿ. ನಾಗಲಿಂಗಪ್ಪ ಅಂದಲ್ಲೇ ತಮ್ಮ ನನ್ನ ಪಾಡಿನ ಹೊಂಟೀನಿ ನನ್ನ ಬಿಟ್ಟು ಬಿಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಅವ್ರಂದ್ರು ಬ್ರಾಹ್ಮಣರು, ಈ ಓಣಿ ಒಳಗೆ ನಿನ್ನ ಪಲ್ಲಕ್ಕಿ ಬಿಡಂಗಿಲ್ಲಪ್ಪ, ನಿನ್ನ ದೃಷ್ಟಿ ಪಲ್ಲಕ್ಕಿ, ನಮ್ಮ ದೃಷ್ಟಿ ಒಳಗೆ ಶಿದಿಗೈತಿ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ನಾಗಲಿಂಗಪ್ಪ ಎಟ್ಟೆಲ್ಲ ಹೇಳ್ದ, ನನ್ನ ಬಿಟ್ಟು ಬಿಡ್ರು, ನನ್ನ ಪಾಡಿನ ಹೊಕ್ಕಿನಿ ಅಂದ. ನನ್ನ ಪಾಡಿನ ಹೊಂಟೀನಿ, ನನ್ನ ತಡಬಾಡ್ರಿ ಬಿಟ್ಟು ಬಿಡ್ರಿ ಅಂದಾಗ ಕೇಳಲಿಲ್ಲ ಅವರು, ಕೇಳದೇ ಇರುವಂಥ ಸಮಯದೊಳಗೆ ನಾಗಲಿಂಗಪ್ಪ ಅಂದ ಹಂಗ್ರಿ ಇದ ಕಡೆ ಹೋದಲ್ಲ ಇದ ಕಡೆ ಹಿಂಗ ಅಂದ್ಕೂಳೆ ನಾಗಲಿಂಗಪ್ಪ ಲೇ ಮಕ್ಕಳ ಇಳಿಸ್ಲೆ ಪಲ್ಲಕ್ಕಿ ಅಂದವು ಕೆಳಗೆ. ಅಲ್ಲೇ ಪಲ್ಲಕ್ಕಿ ಇಳಿಸಿದ್ರು, ಪಲ್ಲಕ್ಕಿ ಅಲ್ಲೇ ಇಟ್ಟರು, ನಾಗಲಿಂಗಪ್ಪ ಹೋಗಿಬಿಟ್ಟ. ಆಶ್ಚರ್ಯ ಹೇಳ್ತೀನಿ ಕೇಳ್ರಿವ, ಮಹಾತ್ಮರ್ಲಿಲ್ಲ ಹೆಂಗೈತಿ. ಯಾವಾಗ ಪಲ್ಲಕ್ಕಿ ಅಲ್ಲೇ ಇಡಿಸ್ಯಾನ, ದಿನಾ ಬೆಳಗ ಹರಿದ್ರೊಳಗೆ ಬ್ರಾಹ್ಮಣರ ಮನ್ಯಾಗ ಎದ್ದು ಕೂಳೆ ಸಪ್ಪಳ ಬರದ ಕಣ್ಣ ಕಣ ಬಂದು ಬಿಡದ ಬೀಗರು ನೆಂಟಸ್ರು ಎಲ್ಲರೂ ಬರದ ಸಾಯಂಕಾಲ ದಿನ ಒಂದು ಹೆಗಲ ಮ್ಯಾಗ ಹೋಗೋದ. ಹೇಳ್ತೀನಿ ನಿಮಗೆ, ಒಂದು ದಿವಸ ಅಲ್ಲ 2 ದಿವಸ ಅಲ್ಲ, ಬಹಳ ದಿನಗಳ ಕಾಲ ಬ್ರಾಹ್ಮಣರ ಮನ್ಯಾಗ ಸಾಯಕತ್ರ. ಬೆಳಗ್ಗೆ ಹರಿದ್ರೆ ಹೆಣ ಹಿಂಗೆ ಯಾವಾಗ ಬ್ರಾಹ್ಮಣರ ಮನ್ಯಾಗ ಸಾಯಕತ್ತಾವ ಕತ್ತಲಾತಂದ್ರೆ ಎಲ್ಲರಿಗೆ ಹೆದರಿಕೆ ಬರಕತ್ತ. ನಾಳೆ ಇವ ಸಾಯ್ತಾನೆ, ನಾ ಸಾಯ್ತೇನೆ, ಈಕೆ ಸಾಯ್ತಾಳ, ಆಕೆ ಸಾಯ್ತಾಳ, ಯಾರು ಹೋಗ್ತಾರ ಗೊತ್ತಿಲ್ಲ, ಹೆದರ್ಕೊಂಡು ಕುಂದ್ರು ಮುಂದಾಗ ಹಿರಿಯರು ಬಂದಂದ್ರೆ ಲೇ ತಮ್ಮ ಎಂತ ಚಂದ ಅವನ ಪಾಡಿಗೆ ಹೊಂಟಿದ್ದ ಹೋಗೋವನ್ನ ತರಿಬೇದು ಏನಂತಾರಲ್ಲ, ಅದು ಏನೋ ಮಾಡ್ರಿ ಅಂತಾರಲ್ಲ, ನಂಗೆ ಅನ್ನಕ್ಕೆ ಬರಲ್ಲ. ನಿಮ್ಮ ಸಿಟ್ಟು ಬಂದಾಗ ಅಂತಿರ್ತಾರೆ ಅವರು, ಹಂಗಂದ್ರೆ ಅವರು ಅಂದ್ಕೊಳ್ಳೆ ಹೆಂಗೆ ಮಾಡ್ಬೇಕು ಅಂದ್ರೊಳಗೆ ಯಾವನ ಪಲ್ಲಕ್ಕಿನ ತರ್ವಿವಲ್ಲ ಅವನು ಹೋಗಿ ಕರ್ಕೊಂಬಂದು ಹೊಳ್ಳಿ ಅವನು ಪಲ್ಲಕ್ಕಿ ಅವನು ಹೊರಿಸಿ ಕಳಿಸಿದ್ರೆ ನಮ್ಮ ಮನೆ ಬದುಕ್ತೀವಿ, ಇಲ್ಲಂದ್ರೆ ಅವು ಬರ್ಬಿಟ್ರೆ ಹಿಂಗೆ ಹೊಕ್ಕವಂದ್ರೆ ಅವರು. ಯಾರು ತರಬಿದವರು ಹೋದ್ರ ನಾಗಲಿಂಗಪ್ಪ ಗುಡ್ದಾಗಿದ್ದ, ಆ ಗುಡ್ದಾಗ ಹೋಗಿ ಕರ್ಕೊಂಡು ಬಂದಾಗ ನಾಗಲಿಂಗಪ್ಪ ಅಂದ, ನೀವು ಕರ್ರಿ ಅಂತ ಬರಕ್ಕ ನಾ ನಿನ್ನ ಕೈನ ಆಳಲ್ಲ ಮಕ್ಕಳ, ನಾನು ಬೇಕಾದ ಬರ್ತೀನಿ ಹೋರಂದ್ರೆ ಅವರು. ಎಂಥ ಚಂದ ನನ್ನ ಪಾಡಿನ ಹೊಂಟೀನಿ, ಹೋಗೋವನ್ ತರಬಿದಾರೆ ನೀವು, ನನಗೆ ಮನಸ್ಸು ಬಂದು ಬರ್ತೀನಿ ಹೋರಂದಾಗ ಅವ್ರು ಅಂದ್ರು, ಯಪ್ಪ ನೀನ ದೊಡ್ಡ ಅವಧಿ, ನೀನ ಗುರುದಿ, ನಿನ್ನ ಖಾಲಿ ಬೀಳ್ತೀವಿ, ಬರೀ ನೀನ ಪಲ್ಲಕ್ಕಿ ಅಲ್ಲ ಹೂವಿನ ಮುಖಾಂತರ ಕಳಿಸ್ತೀವಿ ಬಾ ಅಂತ ಕರ್ಕೊಂಡು ಬಂದಾಗ ಮರುದಿವ್ಸ ನಾಗಲಿಂಗಪ್ಪ ಬೆಳಗ್ಗೆದ್ದು ಬರ್ತಾನ. ನವಲಗುಂದ ನಾಗಲಿಂಗಪ್ಪ ಅದ ಪಲ್ಲಕ್ಕಿ ಮ್ಯಾಗ ಹೋಗ್ಬೇಕಾದ್ರೆ ಅದ ಎಲ್ಲ ಬ್ರಾಹ್ಮಣರು ಹೂವು ಹಾಕಿ ನಾಗಲಿಂಗಪ್ಪನ ಬೀಳ್ಕೊಡ್ತಾರ. ಯಾವಾಗ ನವಲಗುಂದ ನಾಗಲಿಂಗಪ್ಪನ ಬೀಳ್ಕೊಟ್ಟಂಥ ಸಮಯದೊಳಗೆ ಮರುದಿವಸ ಬೆಳಗಡ್ರೆ ಒಬ್ಬರ ಮನೆಗೂ ಸಾಯಲಿಲ್ಲ. ಯಾಕೆ ಮಹಾತ್ಮರ ದೃಷ್ಟಿಯೊಳಗೆ ಅದೊಂದು ಪಲ್ಲಕ್ಕಿ ಇದ್ದಂಗೆ, ತೊಟ್ಲಿದ್ದಂಗೆ. ಮಾನವನ ಜೀವನದೊಳಗೆ 3ನೇ ತೊಟ್ಲ ಅದ, ಇರೋದು 3 ತೊಟ್ಲದಾವ. ಹೂವಿನ ಅಲಂಕಾರವನ್ನು ಎಷ್ಟು ಸಾರಿ ಮಾಡ್ತಾರೆವ್ವ? ಎಷ್ಟು ಸಾರಿ ರೀ? 3 ಸಾರಿ, ಹೌದಲ್ಲ? ಎದಕ್ಕೆ ಮಾಡ್ತೀರಿ? ಎದಕ್ಕೆ ರೀ? ನಾನು ನಿಮಗೆ ಕೇಳ್ತೀನಿ, ನಮಗೆ ಆಯುಷ್ಯ ಎಷ್ಟೈತ್ರಿ? ಒಂದು 100, ಹೌದಲ್ಲ? ಇನ್ನೊಂದು ನಿಮ್ಮ ಪಕ್ಕ ನೆನಪಿರಲಿ, ಭಗವಂತ 100 ವರ್ಷ ಆಯುಷ್ಯ ಅಂತೇಳಿ ಬರೆದು ಕಳ್ಸ್ಯಾನಲ್ಲ, ಅವ ಭಾಳ ಜಾಣವ. ಬೆನ್ನ ಹಿಂದೆ ಒಂದು ಸ್ಟಿಕ್ಕರ್ ಅಂಟಿಸ್ಯಾನ, ಏನಂತ? ನೋ ಗ್ಯಾರಂಟಿ ಅಂಥೇಳಿ. ಅದು ನಮಗೆ ಗೊತ್ತಾಗೋಲ್ಲ. ನೀವು ಟಿ ವಿ ತೊಗೊಂಡ್ರೆ ಗ್ಯಾರಂಟಿ ಕೊಡ್ತಾರೆ, ಮೊಬೈಲ್ ತೊಗೊಂಡ್ರೆ ಗ್ಯಾರಂಟಿ ಕೊಡ್ತಾರೆ, ಒಂದು ಸ್ಲಿಪ್ಪರ್ ತೊಗೊಂಡ್ರೆ ಗ್ಯಾರಂಟಿ ಕೊಡ್ತಾರೆ, ಒಂದು ಏನೋ ತೊಗೊಂಡ್ರು ಕೂಡ ಗ್ಯಾರಂಟಿ ಕೊಡ್ತಾರೆ. ಇದಕ್ಕೆ ಯಾರು ಗ್ಯಾರಂಟಿ ಕೊಟ್ಟಾರ? ನೀವು ನಮಗಂಕ್ರಿಲ್ಲ, ಮತ್ತು ನಿಮಗೇನು ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ ಅಲ್ಲ. ಇದಕ್ಕೆ ಗ್ಯಾರಂಟಿ ಇಲ್ಲ. ಆಶ್ಚರ್ಯ ಏನು ಅಂತಂದ್ರೆ ಬಂದ ಬಳಿಕ ಯಾವಾಗ ಹೋಗೈತಲ್ಲೋ ಗೊತ್ತಿಲ್ಲ, ಈ ಭಗವಂತ ಕೊಟ್ಟಂಥ ಶರೀರವನ್ನು ಒಳ್ಳೇದಕ್ಕೆ ಉಪಯೋಗ ಮಾಡ್ಬೇಕಂತ, 4 ಒಳ್ಳೆ ನುಡಿಗಳನ್ನ ಕೇಳ್ಬೇಕಂತ, ಒಳ್ಳೇದನ್ನ ಮಾಡ್ಬೇಕಂತ ಕರೀತಾರಲ್ಲ. 100 ವರ್ಷ ಅಂತ ತಿಳ್ಕೊಂಡು ಆದರೂ ಕೂಡ ನಮ್ಮ ಸತ್ಯ ಅನ್ಸುತ್ತೆ. ಹೂವಿಗೆ ಆಯುಷ್ಯ ಎಷ್ಟು ಕೊಟ್ಟಾನ ಭಗವಂತ? ಎಟ್ರಿ? ಒಂದು 100 ವರ್ಷ ಹೋಗ್ಲಿ, ಒಂದು 10 ವರ್ಷ ಬ್ಯಾಬಡ್, ಹೋಲಿ 1 ವರ್ಷ, ಹೋಲಿ 1 ತಿಂಗಳ, ಹೋಲಿ 1 ವಾರ, 2 ದಿವಸ ಐತಿ, 1 ದಿವಸ ಐತಿ. ನಿನಗೆ ಗೊತ್ತಿಲ್ಲ, ನೀವು ಅಪ್ಪಂದಿರಿ, ನೀವು ನನಗೆ ಗೊತ್ತೈತಿ, ನೀವು ನೆನಪಿಸಕತ್ತೇನ. ಹೂವಿಗೆ 1 ದಿವಸ ಐತಿ ಅಂತಂದ್ರೆ ನೆನಪಿರ್ಲಿ, ಹೂವು ಎಂದೂ ಕೂಡ ತನ್ನ ಜೀವನವನ್ನು ಎಂದೂ ಕೂಡ ವ್ಯರ್ಥ ಮಾಡಿಕೊಳ್ಳೋದಿಲ್ಲ. ತನ್ನ ಜೀವನ ಸಾರ್ಥಕ ಮಾಡ್ಕೊಂಡು ಹೋಗುತ್ತೆ.
ನಿಮ್ಮ ಮನೆ ಹಿತ್ತಲದೊಳಗೆ ಬಹಳ ಚಂದ ನೆಟ್ಟಿರ್ತಕ್ಕಂಥ ಹೂವಿನ ಗಿಡ ಬೆಳಗ್ಗೆ ಎದ್ದಾಕ್ಷಣ ಮೊಗ್ಗಾಗಿರ್ತಕ್ಕಂಥ ಹೂವ ಯಾವಾಗ ಸೂರ್ಯನ ಕಿರಣ ಬಿದ್ದಾಕ್ಷಣ ಮೊಗ್ಗಾಗಿರ್ತಕ್ಕಂಥ ಹೂವ ಅಳ್ಳಕ್ಕ ಚಲವಾತು ಅಂತಂದ್ರೆ ಹಿಂಗೆ ಹೋಗ್ಬೇಕಾದ್ರೆ ಸೀದಾ ಸುವಾಸನೆ ಬೀರ್ತೈತೆ ಅದು ಮಲ್ಲಿಗೆ ಹೂ ಆಗಿರಲಿ, ಗುಲಾಬಿ ಹೂ ಆಗಿರಲಿ, ದಾಸಾಳ ಹೂ ಆಗಿರಲಿ, ಯಾವುದೋ ಹೂ ತೋರಿ ನೀವು ಹಿಂಗೆ ಹೋಗುವಂಥ ಸಮಯದೊಳಗೆ ಮೂಗಿಗೆ ವಾಸನೆ ಬಂತು ಅಂದ್ರೆ ನೀವೇನಂತೀರಿ? ಯಾರ ಮನೆ ಹೂವು ಬೆಳೆಸ್ಯಾರೋ ಮರ ಅಂತ ತಿಳ್ಕೊಂಡು ಹಿಂಗೆ ನೋಡಿದ್ರಿ ಅಂತಂದ್ರೆ ಅರಳಿರ್ತಕ್ಕಂಥ ಹೂವು ಕೆಳಗೆ ಬಿಡ್ತೈತಿ. ಯಾಕೆ? ಮನುಷ್ಯನ ಕಣ್ಣು ಅಷ್ಟು ಕೆಟ್ಟೈತಿ ನೋಡ್ರಿ. ಮನುಷ್ಯನ ಕಣ್ಣಿಗೆ ಕಲ್ಲು ಸಹಿತ ಛಿದ್ರ ಆಗುತ್ತಂತೀರ ಅಂದ ಬಳಿಕ ಇನ್ನು ಒಂದು ಹೂ ಬೆಳೆದ್ರೊಳಗೆ ಏನೈತಿ? ಆಡ ಮತ್ತೆ ಬೀಳ್ತೈತಿ. ಆದ್ರೆ ಹೂವು ಬಿದ್ದೈತಿ ಅಂತ ತನ್ನ ಜೀವನ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ. ಬೆಳಿಗ್ಗೆ ಅಳ್ಳಿದಾಕ್ಷಣದ ಸುವಾಸನೆ ಬೀರ್ತೈತಿ. ಅಪ್ಪ ಬಸವೇಶ್ವರ ಇರ್ಬೋದ, ವಿಠ್ಠಲ ಮಹಾರಾಜರಿಗಿರ್ಬೋದ, ಹೋಗಿ ಏನಾಗಿ ಅಂದ್ರೆ ಮಂಗಳಾಟು ಸಲ್ಲತೈತಿ, ಮಾಲೆಯಾಗಿ ಸಲ್ಲತೈತಿ. ತನ್ನ ಜೀವನ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ. ಮಿಗಿಲಾಗಿ ಮುತ್ತೈದರ ಮುಡಿಯೊಳಗೆ ಹೋಗಿ ಸಲ್ಲತೈತಿ. ಅಷ್ಟಕ್ಕೆ ಮುಗಿಲಿಲ್ಲ, ಹೊತ್ತು ಮುಣಿತು ಅಂತಂದ್ರೆ ಇಂಥ ಧರ್ಮಸಭೆಯೊಳಗೆ ಮಾಲೆಯಾಗಿ ಬಂದ ಮಹಾತ್ಮರ ಪಾದಕ್ಕೆ ತನ್ನ ಜೀವನವನ್ನು ಮುಕ್ತಿಯನ್ನಾಗಿ ಮಾಡ್ಕೊಂಡು ಬಿಡ್ತೈತಲ್ಲ. ತೊಟ್ಟಲದೊಳಗೆ ನೀವೆಲ್ಲರೂ ಕೂಡ ಹೂವಿನ ಅಲಂಕಾರ ಮಾಡ್ತೀರಂದ್ರೆ ನೆನಪಿರ್ಲಿವ ಹೂವು ಹೇಳ್ತೈತಿ ಏನು ಅಂತಂದ್ರೆ, ಏ ತಂಗಿ, ಏ ತಮ್ಮ, ಭಗವಂತ ನನಗೆ ನಿಮ್ಮ ಹಂಗೆ 100 ವರ್ಷ ಕೊಟ್ಟಿರೋದು ಒಂದು ದಿವಸದ ಬದುಕೈತೆ ಅಂದ್ರೆ ನನ್ನ ಜೀವನ ಪಾವನ ಮಾಡ್ಕೊಂಡ್ಬಿಡ್ತೀನ. ಕಾರಣ ಆತಂತಾನೆ ಏನು ಅಂತಂದ್ರೆ, ಓ ಮಲ್ಲಿಗೆಯ ಹೂವೆ ಕಾಕಡ ನೀನೆಂಥ ಪಾಕಡ, ಓ ಮಲ್ಲಿಗೆ ಹೂವೆ ಕಾಕಡ ನೀನೆಂಥ ಪಾಕಡ, ಕಣ್ಣು ಬಿಟ್ಟೆ ಗಡಗಡ ಉದುರಿ ಬಿದ್ದೆ ಬಳಬಳ, ಒಂದೇ ದಿನದ ನಿನ್ನ ಜೀವನ ಆದರೂ ನೀನು ಪಾವನ, ನನ್ನ ಮನೆಯ ನಂದನ ನಿನಗೆ ಕೋಟಿ ವಂದನ ಅಂತನ, ಹಮನಾಯಕ ನಿನಗೆ ಕೋಟಿ ವಂದನ ಅಂತನ. ಒಂದು ದಿವಸದ ಹೂವಿನ ಜೀವನ, ಒಂದು ದಿವಸದ ಜೀವನ ಐತೆ ಅಂತಂದ್ರೆ ತೊಟ್ಟಲೋಗಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಖುಷಿಗಳ್ತೈತಿ. ಭಗವಂತ ನಿಮ್ಮ ಹಂಗ ನನಗೆ 100 ವರ್ಷ ಕೊಟ್ಟಿಲ್ಲ, ಒಂದು ದಿವಸದ ಆಯುಷ್ಯ ಕೊಟ್ಟನಂದ್ರೆ ನನ್ನ ಜೀವನ ಪಾವನ ಮಾಡ್ಕೋತೀನಿ, ಸುವಾಸನೆ ಬೀರ್ತೀನಿ, ಎಂದೂ ಕೂಡ ದುರ್ವಾಸನೆ ಬೀರುವುದಿಲ್ಲ. ಹಂಗ ನೀನು ಕೂಡ ಸುವಾಸನೆ ಬೀರಂತ ತಿಳ್ಕೊಂಡು ತೊಟ್ಟಲೋಗಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಖುಷಿಗೆ ಹೇಳಿತ. ಅದನ್ನು ನಾವು ಯಾರು ಕೂಡ ಕೇಳಿಲ್ಲ. ಯಾಕೆ? ಅಳಕ ಚಲೋ ಮಾಡಿದೆ ನಾವು. ಕೂಸು ಅಳಕ ಬೇಕ್ರೆ ಹುಟ್ಟಿದ ತಕ್ಷಣ, ಹೆಣ್ಣಾಗಲಿ ಗಂಡಾಗಲಿ ಅಳಬೇಕ. ಅಳಲಿಲ್ಲ ಅಂದ್ರೂ ಕೂಡ ಕುಂಡಿ ಚೂಟ್ರಿ ಅಳಕ್ ಚಲೋ ಮಾಡಿಸ್ತಾರ. ನೀ ಬರುವಾಗ ಅಳುತ್ತಲಿದ್ದೆ ಜಗತ್ತು ನಿನ್ನನ್ನು ನೋಡಿ ನಗುತ್ತಲಿತ್ತು. ನೀ ಬರ್ಬೇಕಾದ್ರೆ ಹತ್ಕೊಂತನ ಬರ್ತಿದಿ. ಆದ್ರೆ ಹೆಣ್ಣು ಹುಡಿತು ಗಂಡು ಹುಡ್ತಿ ಅಂತ ತಿಳ್ಕೊಂಡು ನಿನ್ನ ಬಂಧು ಬಳಗ, ತಂದೆ ತಾಯಿ, ಗಂಡ ಹೆಂಡತಿ ಮಕ್ಕಳರು ಕೂಡ ಖುಷಿ ಪಡ್ತಾರ. ಹೆಣ್ಣು ಹುಟ್ಟ್ಯದಂತ ತಿಳ್ಕೊಂಡು, ಗಂಡು ಹುಟ್ಟಿ ಅಂತ ತಿಳ್ಕೊಂಡು ನಗತಾರ. ನೀ ಅಳಕತ್ತಿ ಅವ್ರು ನಗಾಕತ್ತಾರ. ಅಳಬೇಕ. ಅವಾಗೂ ಕೂಡ ಹೇಳ್ತಾ ಹೂವ ನಾವ್ ಯಾರೂ ಕೂಡ ಕೇಳಿಲ್ಲ. ಯಾಕ? ನಾವು ಬರ್ಬೇಕಾದ್ರೆ ಕರ ಜೋಡಿಸಿ ಬಂದುಬಿಟ್ಟಿವಿ. 9 ತಿಂಗಳ ತಾಯಿ ಗರ್ಭದೊಳಗ ತಾಯಿ ಏನೇನೋ ಸ್ವೀಕಾರ ಮಾಡ್ತಾಳೆ, ಎಲ್ಲವೂ ಕೂಡ ಮಗನ ಮುಖದ ಮೇಲೆ ಬೀಳ್ತೈತಂದ್ರೆ ಆ ಮಗು ಅವಾಗ ಬೇಡ್ಕೋತದ ಏನಂತ? ಹೇ ಭಗವಂತ, ಹೇ ಸದ್ಗುರುನಾಥ, ನನ್ನನ್ನು ಮೊದಲ ತಾಯಿಯ ಗರ್ಭದಿಂದ ಭೂತ ಗರ್ಭಕ್ಕೆ ಕಳಿಸು. ಯಾಕ? ಈ ಭವಬಂಧನದೊಳಗೆ ಶಿಲಿಕೆ ಒದ್ದಾಡಕ ನಾವಲ್ಲೇ. ಈ ಗರ್ಭದಿಂದ ಭೂತ ಗರ್ಭಕ್ಕೆ ಹೋದ ಬಳಿಕ ನಿನ್ನ ಬಗ್ಗೆ 4 ಒಳ್ಳೆ ನುಡಿಗಳನ್ನು ಹೇಳ್ತಾನೆ, ಒಳ್ಳೆ 4 ನುಡಿಗಳನ್ನು ಕೇಳ್ತಾನೆ, ಒಳ್ಳೆ ಕಾರ್ಯವನ್ನು ಮಾಡ್ತಾನೆ ಅಂತ ತಿಳ್ಕೊಂಡು ಭಗವಂತನಿಗೆ ಪ್ರಮಾಣ ಮಾಡಿ ಬಂದಿವಿ ನಾವೆಲ್ಲ. ಪ್ರಮಾಣ ಮಾಡಿ ಬಂದ ಬಳಿಕ ಯಾವಾಗ ಆತು ಅಂತ ತಿಳ್ಕೊಂಡು ಭೂತ ಗರ್ಭಕ್ಕೆ ಕಳಿಸಿದ ಮ್ಯಾಗ ಎಲ್ಲ ಮರ್ತು ಬಿಟ್ಟಿವಿ. ಭಾಳ ಮಂದಿ ನಾವೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡ್ತೀವಿ, ನಾವೆಲ್ಲರೂ ಕೂಡ ಭಾಳ ಮಂದಿ ಪೂಜೆ ಮಾಡ್ತೀವಿ ಅಂತೀವಿ. ಭಾಳ ಮಂದಿ ಸಂತ ವಿಠೋಬನ ಮಾಲಿ ಹಾಕಿರ್ತೀವಿ. ಆದ್ರೆ ಒಂದು ದಿವಸ ಕೂಡ ಅಲ್ಲಿ ಹೋಗಲಿಲ್ಲ, ಭಜನೆ ಮಾಡಲಿಲ್ಲ, ನಮಸ್ಕಾರ ಮಾಡಲಿಲ್ಲ. ಆತ್ಯಾರೋ ನಾವ್ಯಾರೋ ಅಲ್ಲ. ಬರಬೇಕಾದ್ರೆ ಕರ ಜೋಡಿಸಿ ಬಂದಿವಿ ಅಂತಂದ್ರೆಪ್ಪ ನಿನ್ನ ಬಗ್ಗೆ 4 ಮಾತು ಹೇಳ್ತೀನಿ ತಿಳ್ಕೊಂಡು ಯಾವಾಗ ಬೇಡ್ಕೊಂಡಿವಿ, ಭಗವಂತ ಹೊರಗೆ ಕಳಿಸಿದ ಕೂಡ ಅವಾಗ ನಾವು ಯಾರು ಕೂಡ ಕೇಳಿಲ್ಲ. ಇನ್ನು ಎಣ್ಣೆದ್ದು ಯಾವಾಗ್ರಿ? ಮಾಲೆ ಯಾವಾಗ ಹಾಕ್ತಾರೆ? ಎಣ್ಣೆದ್ದು ಹೆಣ್ಣಿಗೆ ಒಂದು ಗಂಡ, ಗಂಡಿಗೆ ಒಂದು ಹೆಣ್ಣು. ಹೆಣ್ಣಿಗೊಂದು ಗಂಡ, ಗಂಡಿಗೊಂದು ಹೆಣ್ಣು ಜೋಡು ಮಾಡ್ತಿರಲ್ಲ. ಜೋಡು ಮಾಡ್ಬೇಕಾದ್ರೆ ಅವಾಗಿನ ಮಂದಿನೂ ಕೂಡ ಮಾಲೆ ಹಾಕ್ಕೊಂಡ್ರ ಮತ್ತೆ ನೆನಪಿರಲಿ ನಿಮಗೆ. ಈಗಿನ ಮಂದಿನೂ ಕೂಡ ಮಾಲೆ ಹಾಕ್ಕೊಂತಾರೆ. ಯಾಕ? ಮದುವೆ ಆಗೋದು ಒಂದೇ ಸಾರಿ ಅಂತ ತಿಳ್ಕೊಂಡು ಯಾರು 5,000 ರೂಪಾಯಿ ಮಾಲೆ ಮಾಡ್ತಾರೋ, ಯಾರು 10,000 ಮಾಲೆ ಕೊಡ್ತಾರೋ, ಹೆಂಗೆ ರೊಕ್ಕ ಕೊಡ್ತಾರೋ ಹಂಗೆ ಮಾಲೆ ತಯಾರಾಕ್ಕವ. ಹೌದ್ರಿ? ಅವಾಗಿನ ಮಂದಿನೂ ಕೂಡ ಮದುವೆ ಆಗ್ಬೇಕು ಮಾಲೆ ಹಾಕ್ಕೊಂಡ್ರೆ. ಅವಾಗಿನ ಮಂದಿ ಮಾಲೆ ಎಷ್ಟು ಅಂದ್ರೆ 25-30 ರೂಪಾಯಿ ಏನು ಹಾಕಾಗತ್ತಾರಲ್ಲ. ಇವಾಗ ದೊಡ್ಡ ಮಾಲೆ. ಅವಾಗ ಕೇಳ್ರಿ ನೀವು ಹಳೆ ಮಂದಿನ ಮನ್ಯಾಗ ಹಿಂದೆ ಅಜ್ಜಿ ಆಯಿ ಮತ್ತೆ ಇದನ್ನು ಕೇಳ್ರಿ ನೀವು, ಅವರು ಮಾಲೆ ಹಾಕ್ಕೊಂಡಾರ. ನೆನಪಿರಲಿ, 1:12 ಕೊಳ್ಳಾಗ ಹಾಕಿದವರು ಸಾಯಂಕಾಲ 4 ಗಂಟೆನೂ ಕೂಡ ನೀವು ಮಾಲೆ ತೆಗಿಯಂಗಿಲ್ಲಲ್ಲ.
ಅವಾಗ ಲಕ್ಷ ಕೊಡು ನೀವು. ಆ ಹೂ ಹೇಳ್ತಿರ್ತೈತಿ ಏನಂತ, ತಮ್ಮ ನೋಡು, ನೀ ಹುಟ್ಟಿದಾಗ ತೊಟ್ಟಲಾಗಿದ್ದಾಗ ನಿನಗೆ ಹೇಳಿದೆ ತಂಗಿ, ನಾನು ನಿನಗೆ ಹೇಳಿದೆ, ನೀ ಕೇಳಲಿಲ್ಲ. ಕಾರಣ ಈಗ ಎರಡನೇದಾಗಿ ಹೊಸದಾಗಿ ಜೀವನಕ್ಕೆ ಪಾದಾರ್ಪಣೆ ಮಾಡಕತ್ತೀರಿ ಅಂದ್ರೆ ಇನ್ನು ಮುಂದಾದ್ರೂ ಕೂಡ ನನ್ನ ಹಂಗೆ ಬದುಕ್ರಿ, ಇನ್ನು ಮುಂದಾದ್ರೂ ಕೂಡ ಸುವಾಸನೆ ಬೀರ್ರಿ ಅಂತ ತಿಳ್ಕೊಂಡು ಕೊಳ್ಳಾಗ ಹಾಕಿರ್ತಕ್ಕಂಥ ಸಮಯದೊಳಗೆ ಅದು ತಿವ್ದು ಹೇಳ್ತೇವೆ. ನಾವು ಯಾರೂ ಕೂಡ ಕೇಳಲ್ಲ. ಯಾಕೆ? ಹೊಸ ಹುರುಪು, ಅವಾಗ ಹೊಸ ಜೋರು ಇರ್ತದೆ ಮದುವೆ ವಿಚಾರ. ಅವಾಗ ನೋಡ್ಬೇಕು, ಅಕಸ್ಮಾತ್ ಹಾಕಿದ ಒಂದು ಕಪ್ ಚಾ ಇಲ್ಲ, ಕೋಲ್ಡ್ ಡ್ರಿಂಕ್ಸ್ ಇಲ್ಲ, ದೊಡ್ಡ ದೊಡ್ಡ ಮಾಲಿ ಹಾಕಿರ್ತಾರೆ, ವಜ್ಜೆ ಗೋಣ ಹೆಂಗೆ ಎಷ್ಟು ವಜ್ಜೆ ತಳ್ಕೊಬೇಕು. ಅವು 4 8 ತಾಸು ಹಾಕಿರಿ. ಅವಾಗ ಹೇಳಿದ್ದೆ ಆ ಹೂವ ನೀವು ಯಾರೂ ಕೂಡ ಕೇಳಿಲ್ಲ, ನಾವು ಕೂಡ ಕೇಳಿಲ್ಲ. 3ನೇದ್ದು ಯಾವಾಗ ರೀ? ಯಾವಾಗ ನೋಡ್ಬೇಕು. ಅವಾಗ ಮೂಗನೆಗೆ ಹಳ್ಳಿ ತುರಿಕೆ ಬ್ಯಾಗ್ ಅಡಿಕೆಲಿ ವರಿಷ್ ನಿಮ್ಮ ಬಂಧು ಬಳಗ ಎಲ್ಲರೂ ಕೂಡ ಬ್ಯಾಡ ಜೀವಂತಿದ್ದಾಗ ಒಂದು ಮಾಲಿ ಹಾಕಿನದ್ರ ಮಗ ನಾನು ಕೊಳ ಮಾಲಿ ಹಾಕ್ತಿ ಅಂತ ತಿಳ್ಕೊಂಡು ಅಂತಿರ್ತಿರಲ್ಲ, ಹೋದ ಮ್ಯಾಗ ನಿಮ್ಮ ಬಂಧು ಬಳಗ ಎಲ್ಲರೂ ಕೂಡ ಮಾಲಿ ತೊಂಬಂದು ಕೊಳ್ಳ ಹಾಕ್ತಾರಲ್ವ, ಅವಾಗ ನೋಡಿರ್ಬೇಕು ನೀವು ಮಾಡ್ಕೊಂಡು ಗಂಡ ಮಾಡ್ಕೊಂಡು ಹೆಂಡತಿ ದೂರ ಇರ್ತಾರ. ನೀನು ಶರೀರಕ್ಕೆ ಅಂಟ್ಕೊಂಡಿರ್ತಕ್ಕಂಥ 100 ಸಾವಿರಾರು ಬಂದು ಮಾಲಿ ಬಿದ್ದವಂದ್ರ ಮಾಡ್ಕೊಂಡು ಮಕ್ಕಳು ಹೆಂಡತಿ ಗಂಡ ದೂರ ಇರ್ಬೇಕಾದ್ರ ಅವಾಗ ಹೂವ ಸ್ವಾಟಿ ತಿವ್ದು ಹೇಳ್ತೈತಿ ಏನಂತ, ಏ ಹುಚ್ಚ ಮನುಷ್ಯ, ಭಗವಂತ ನಿನ್ನ ಹಂಗ ನಾನು 100 ವರ್ಷ ಕೊಟ್ಟಿದ್ದು ಒಂದೇ ದಿವಸ ಆದ್ರೂ ಕೂಡ ನಾನು ನನ್ನ ಜೀವನವನ್ನು ನನ್ನ ಕಾಯಕವನ್ನು ಪವನ ಮಾಡ್ಕೊಂಡಿನಿ. ನಿನಗ 100 ವರ್ಷ ಕೊಟ್ಟರು ಕೂಡ ನನ್ನ ಹಂಗ ಸುವಾಸನೆ ಬೀರ್ಲಿಲ್ಲ, ಬರೀ ದುರ್ವಾಸನೆ ಬೀರಕತ್ತಿಲ್ಲ ಅಂತ ತಿಳ್ಕೊಂಡು ಸ್ವಾಟಿ ತಿವ್ದು ಹೇಳ್ತೈತೆವ ಮಾಲಿ. ಏನು ತಂದೀವಿ? ಏನೂ ಒಯ್ಯಂಗಿಲ್ಲ. ಖಾಲಿ ಹಾತ್ ಮೇ ಆಯೇಗ, ಖಾಲಿ ಹಾತ್ ಮೇ ಜಾಯೇಗ. ಬರೇ ಕೈಲೇ ಬಂದೀವಿ, ಬರೇ ಕೈಲೇ ಹೋಗಿಬಿಡ್ತೀವಿ. ಈ ಮಾನವ ಜನ್ಮಕ್ಕೆ ಬಂದೇವೆ ಅಂದ ಬಳಿಕ ಅವಾಗ ಕೂಡ ನಮಗೇನು ಗೊತ್ತಾಗಲಿಲ್ಲಲ್ಲ. ಬೇಕಾದ್ರೆ ನೋಡ್ರಿ ನೀವು, ಲಕ್ಷ ಕೊಟ್ಟು ಈ ಪ್ರಾಣ ಹೋದ್ಮ್ಯಾಗ ನಮ್ಮ ಕಡೆಗೆ ಹಲಿಗೆ ಬರ್ಸೋರು ಅಂತ ಕರೀತಾರೆ. ಹಲಿಗೆ ಬರ್ಸೋರು ಈ ಕಡೆ ಬರ್ತಾರಲ್ರಿ, ಬರ್ತಾರಲ್ಲ. ನಿಮ್ಮ ಮನೆ ಮುಂದೆ ಬಂದು ಜೀವಂತಿದ್ದಾಗ ಹಲಿಗೆ ಬಿಡ್ದಂದ್ರೆ ನಮ್ಮ ನಿಮ್ದು ಯಾಕೆ ಬಿಡಕೈತಿ ನಡ್ಲಿ ಅಂತ ಓದ್ ಕಳಿಸ್ತಿರಲ್ಲ. ಪ್ರಾಣ ಹೋದಾಗ ರೊಕ್ಕ ಕೊಟ್ಟು ಕರ್ಸ್ತಾರ ಹಲಿಗೆ ಬಿಡ್ಯಾಕ ಅಲ್ಲ. 4 ಮಂದಿ ಹೆಗಲ ಮ್ಯಾಗ ಕುಂತ್ಕೊಂಡು ಇವೇನೋ ಹೋಗಿರ್ತಾರಲ್ಲ, ಅವ್ರು ಮುಂದೆ ಬಡಿತಿರ್ತಾರಲ್ಲ, ನೋಡಿರ್ಬೇಕಾದ್ರೆ ನೀವು ಸುಮ್ಮನೆ ಬಡಿಯಂಗಿಲ್ಲ. ಅವರು ಸುಮ್ಮನೆ ಬಡಿಯಂಗಿಲ್ಲ. ಆ ಸತ್ತು ಹೋಗಿರ್ತಕ್ಕಂಥ ಚರ್ಮಕ್ಕೆ ಎಟ್ಟ ಕಿಮ್ಮತ್ತೈತೆ ಅಂದ್ರೆ ಸಿದ್ದು ಭಾಳ ಚಂದ ತಬಲ ಬಾರಿಸ್ತಾನೆ. ಹೌದಾ? ಸತ್ತು ಹೋಗಿರ್ತಕ್ಕಂಥ ಚರ್ಮ ಬಾರಿಸ್ತಾನಂದ್ರೆ ಅವನ ಕೈಯಾಗ ಒಂದು ಇದೈತದ, ಏನದು ಏನಂತ, ಇದಕ್ಕೆ ಸುತಿಗೆ ಅಂತ ಕರೀತಾರೆ ಅವ. ಹೌದ್ರೆ? ಈ ಸುತಿಯಲ್ಲಿ ನಮ್ಮ ತಲೆ ಬಿತ್ತ ತೂತ ಬರ್ತೈತೆ ಅವ. ಹೌದ್ರಿ? ಆದ್ರೆ ಅದಕ್ಕೆ ಹೊಡಿತಾನಂತಂದ್ರೆ ಎದಕ್ಕಂದ್ರೆ ಆಗಾಗ ಆ ತಬಲ ಇರ್ಬೋದು, ದಗ್ಗ ಇರ್ಬೋದು, ದಾರಿ ತಪ್ತಿರ್ತೈತಿ. ಆಗಾಗ ತಬಲಾ ದಗ್ಗ ದಾರಿ ತಪ್ಪಕ್ಕಾದ್ರೆ ದಾರಿ ತಪ್ಪಬಾರ್ದಮ್ಮ, ದಾರಿ ಬಿಡಬೇಡ, ದಾರಿ ಹಿಡ್ಕೊ ಅಂತ ತಿಳ್ಕೊಂಡು ಕುಟ್ಟತಾನ. ಯಾವಾಗ ಕುಡ್ತಾನವ ದಾರಿ ಬರ್ತಲ್ಲ. ಹಂಗೆ ಭಗವಂತನ ಕೂಡ ಈ ಭೂಮಿ ಕಳಿಸ್ಯಾನ ಅಂತಂದ್ರೆ ತಮ್ಮ ದಾರಿ ಬಿಡಬೇಡ, ದಾರಿ ಹಿಡಿ ಅಂತ ತಿಳ್ಕೊಂಡು ಧರ್ಮದ ಸಂದೇಶವನ್ನು ಪಡಿ ಅಂತ ತಿಳ್ಕೊಂಡು ಒಳ್ಳೆಯ ಆಚಾರವಂತನಾಗು, ವಿಚಾರವಂತನಾಗು, ಒಳ್ಳೆಯದನ್ನು ಮಾಡು, 4 ಒಳ್ಳೆಯ ನುಡಿಗಳನ್ನು ಕೇಳು, ನಿನ್ನ ಕೈಲಿ ಏನೋ ಸಾಧ್ಯತೆ ದಾನ ಮಾಡಂತ ತಿಳ್ಕೊಂಡು ಭಗವಂತ ಹೇಳಿ ಕಳಿಸ್ಯಾನ. ನಾವ್ಯಾರು ಕೂಡ ಕೇಳಿಲ್ಲ. ಅವಾಗ ಆಗಿನ ಸಮಯದೊಳಗೆ ಯಾವಾಗ ಹಲಿಗೆ ಬಡ್ಯಾಕ ಬರ್ತಾರ, ಪೂರ್ತಿ ಮುಂದಿರ್ತಾರ. ಇವ 4 ಮಂದಿ ಹೆಗಲ ಮ್ಯಾಗ ಕುಂತಿರ್ತಾನ ಉತ್ತರ ಭೂಪ. ಕುಂತ್ಕೊಂಡಾಗ ನೋಡ್ರಿ ನೀವು, ಅವ್ರು ಈ ಕೈಯಾಗ ಹಲಿಗೆ ಹಿಡಿದಿರ್ತಾರ, ಈ ಕೈಯಾಗ ಕೋಲ್ ಹಿಡಿದಿರ್ತಾರ. ಈ ಕೈಯಾಗ ಹಲಿಗೆ, ಈ ಕೈಯಾಗ ಕೋಲ್ ಹಿಡ್ಕೊಂಡು ಬಡಿತಾರ. ಅವ್ರು ಏನಂತ, ತಮ್ಮ ನೀ ಹಿಂಗ ಬಂದಿ ಹಿಂಗ ಹೊಂಟಿ, ಹಿಂಗ ಬಂದಿ ಹಿಂಗ ಹೊಂಟಿ, ಹಿಂಗ ಬಂದಿ ಹಿಂಗ ಹೊಂಟಿ, ಹಿಂಗ ಬಂದಿ ಹಿಂಗ ಹೊಂಟಿ. ಪೂರ್ತಿ ಮುಂದಿರ್ತಾರೆ. ಮತ್ತವ್ರು ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಯಾಕೆ? ಪಟಾಕ್ಷಿ ಹಾರಿಸೋದ್ರೊಳಗೆ ಜೈ ಎಂದಿರ್ತೀವಿ ನಾವು. ಹಿಂದೆ ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ 2 ಮಾತಾಡ್ಕೊಂತ ಕುಣಿ ಮುಟ್ಟಿದ್ರೊಳಗೆ ಜೈ ಎಂದಿರ್ತೀವಿ ನಾವು. ಆದ್ರೆ ನಮಗೆ ಗೊತ್ತಾಗೋದಿಲ್ಲ. ಏನು 4 ಮಂದಿ ಹೆಗಲ ಮ್ಯಾಗ ಕುಂತಲ್ಲ ಉತ್ತರ ಭೂಪ, ಅವಂಗ ಅದಕ್ಕೆ ಸಂಬಂಧ ಇರ್ತೈತೆ. ಬೇಕಾದ್ರೆ ನೀವು ಹಂಗೇನಾರ ಹೋಗಿರಿ ಅಂದ್ರೆ ನೋಡ್ರಿ, ನಾನು ಕೂಡ ಕಣ್ಣಾರೆ ಕಂಡೀನಿ, ನಾನು ಕೂಡ ಕಿವಿಯಾರ ಕೇಳೀನಿ, ಏನೂ ತಂದಿಲ್ಲ, ಏನೂ ಒಯ್ಯಂಗಿಲ್ಲ. ಈ ಮನೆಯಿಂದ ಆ ಮನೆಗೆ ಹೋಗೋದ್ರೊಳಗೆ ಅವ್ರೇನು ಮುಂದೆ ಬಾರಿಸ್ತಿರ್ತಾರಲ್ಲ, ನೀವು ಲಕ್ಷ ಕೊಟ್ಟು ನೋಡ್ರಿ, ನಾನು ಕೂಡ ನೋಡೀನಿ. ಅವ್ರೇನಂತ ಬಾರಿಸ್ತಿರ್ತಾರಂದ್ರೆ, ಹಿಂಗ ಬಂದಿ ಹಿಂಗ ಹೊಂಟಿ, ಹಿಂಗ ಬಂದಿ ಹಿಂಗ ಹೊಂಟಿ, ಹಿಂಗ ಬಂದಿ ಹಿಂಗ ಹೊಂಟಿ ಅಂತ ಅವ್ರು ಬಾರಿಸ್ತಿರ್ತಾರೆ. ನಮ್ಗೆ ಯಾರಿಗೆ ಗೊತ್ತಾಗೋದಿಲ್ಲ. 4 ಮಂದಿ ಹೆಗಲ ಮೇಲೆ ಕುಂತಿರ್ತಾನೆ ಉತ್ತರ ಭೂಪ, ಅವಂಗ ಅದಕ್ಕೆ ಸಂಬಂಧ ಇರ್ತೈತಿ. ಹಿಂಗ ಬಂದಿ ಹಿಂಗ ಹೊಂಟಿ, ಹಿಂಗ ಬಂದಿ ಹಿಂಗ ಹೊಂಟಿ ಅಂತ ಅವ್ರು ಬಾರಿಸ್ಬೇಕಾದ್ರೆ 4 ಮಂದಿ ಹೆಗಲ ಮೇಲೆ ಕುಂತ ಅಂತಾನೆ, ಕರೆಯುತ್ತಮ್ಮ ತಾಯಿ ಗರ್ಭದಿಂದ ಭೂತಾಯಿ ಗರ್ಭಕ್ಕೆ ಬರ್ಬೇಕಾದ್ರೆ ನಾ ಬರೇ ಕೈಲಿ ಬಂದೀನಿ, ಬರೇ ಕೈಲಿ ಹೊಂಟೀನಿ. ಹೆಂಗ? ಹಿಂಗ ಬಂದ್ಯ ಹಿಂಗ ಹೊಂಟ್ಯ, ಹಿಂಗ ಬಂದ್ಯ ಹಿಂಗ ಹೊಂಟ್ಯ, ಹಿಂಗ ಬಂದ್ಯ ಅಲ್ಲ. ನೋಡಿರ್ಬೇಕಾರೆ ಅಲ್ಲಿ ಏನೈತ್ರಿ? ಹೊಲ ಇಲ್ಲ, ಮನಿ ಇಲ್ಲ, ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ಗಂಡ ಇಲ್ಲ, ಹೆಂಡತಿ ಇಲ್ಲ, ಬಂಧು ಇಲ್ಲ, ಬಳಗಲ್ಲ, ಯಾವುದೂ ಇಲ್ಲ, ನಶ್ವರವಾಗಿರ್ತಕ್ಕಂಥದ್ದು. ಆದ್ರೆ ಆತ ಹೇಳೋದು ಏನು ಅಂತಂದ್ರೆ,
ಹಿಂಗ ಬಂದು ಹಿಂಗ ಹೋಗೋದ್ರೊಳಗಾಗಿ ಕಣ್ಣು ತೆರೆಯುವುದೇ ಜನನ, ಕಣ್ಣು ಮುಚ್ಚುವುದೇ ಮರಣ. ಕಣ್ಣು ತೆರೆಯುವುದೇ ಜನನ, ಕಣ್ಣು ಮುಚ್ಚುವುದೇ ಮರಣ. ತೆರೆದು ಮುಚ್ಚೋದ್ರೊಳಗೆ ಏನ್ ನೋಡ್ತಿಲ್ಲ, ಅಟ್ಟ ಜೀವನ ಅಂತ ಕರಿತಾನ, ಅಟ್ಟ ಜೀವನ ಅಂತ ಕರಿತಾನ.